ದುಬೈನಿಂದ ವಿಮಾನಯಾನ ಪುನರಾರಂಭ ಆಗಿದೆ. ಹಂತ ಹಂತವಾಗಿ ವಿಮಾನ ಹಾರಾಟ ಶುರುವಾಗಿದೆ. ಈ ದುಬೈದು ಏನಾಗುತ್ತೆ ಸಮಸ್ಯೆ ಅಂತ ಹೇಳಿದ್ರೆ, ನಿಮಗೆ ಅನೇಕ ದೇಶಗಳಿಂದ ದುಬೈಗೆ ಬಂದು ಇಳಿದು ಕನೆಕ್ಟಿಂಗ್ ಫ್ಲೈಟ್ಗಳನ್ನು ಅಲ್ಲಿ ಕ್ಯಾಚ್ ಮಾಡ್ಕೊಳ್ತಾರೆ ಅನೇಕರು. ಎಲ್ಲಿಗೋ ಹೋಗಬೇಕಪ್ಪ, ನೀವು ಯುರೋಪ್ ಕಡೆ ಯಾವುದೋ ಹೋಗಬೇಕು, ಬೇರೆ ದೇಶಕ್ಕೆಲ್ಲೋ ಹೋಗಬೇಕು ಅಂದಾಗ ದುಬೈಗೆ ಬಂದು ಇಳ್ಕೊಳ್ಳಿ, ಅಲ್ಲಿಂದ ಬೇರೆ ಫ್ಲೈಟ್ ಹತ್ತಿ ಅಂತ. ಕೆಲವೆಲ್ಲವೂ ನೇರವಾಗಿರಬಹುದು ಫ್ಲೈಟ್ಗಳು, ನೇರವಾಗಿ ಈ ದೇಶದಿಂದ ಆ ದೇಶದವರೆಗೂ ನೇರವಾಗಿದೆ, 14 ಗಂಟೆ ಹಾರಾಟ ಆದರೂ ಚಿಂತೆ ಇಲ್ಲ ಅಂತ ಇವೆ. ಆದರೆ ಅನೇಕ ದೇಶಗಳಿಗೆ ದುಬೈ ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ಇಳಿದು ಇನ್ನೊಂದು ವಿಮಾನ ಹತ್ತುಕೊಳ್ಳೋದು. ಕೆಲವೆಲ್ಲ ಈಗ ಬೆಂಗಳೂರಿಂದ ಎಲ್ಲಿಗಾದರೂ ಹೋಗಬೇಕು ಅಂತ ಕೆಲವು ಮೆಜೆಸ್ಟಿಕ್ ಬಂದು ಹತ್ಕೊಳ್ತಾರಪ್ಪ. ಹಾಗೆ ಅಲ್ಲಿಗೆ ಬಂದಂತೆ ದುಬೈ ಇಲ್ಲಿ ಕಥೆ. ಸೊ ಕನೆಕ್ಟಿಂಗ್ ಫ್ಲೈಟ್ಗಾಗಿ ಇಲ್ಲಿ ಇಳ್ಕೊಳ್ಬೇಕಾಗಿತ್ತು ಅನೇಕರು. ಈಗ PV ಸಿಂಧುನೇ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಗೇನೋ ಹೋಗಬೇಕಾಗಿತ್ತು. ನೋಡಿದ್ರೆ ದುಬೈ ಏರ್ಪೋರ್ಟಲ್ಲೇ ಸ್ಟಕ್ ಆಗಿತ್ತು. ಇಂಗ್ಲೆಂಡ್ಗೆ ಹೋಗಬೇಕಾಗಿತ್ತು, ಅಲ್ಲಿ ಇಳ್ಕೊಂಡಿದ್ರು, ಇನ್ನೊಂದು ಫ್ಲೈಟ್ಗೆ ವೆಯ್ಟ್ ಮಾಡ್ತಾಯಿದ್ರು. ಅಷ್ಟರಲ್ಲಾಗಲೇ ಆ ದಾಳಿ ಆಗಿಬಿಟ್ಟಿದೆ. ಸೊ ವಿಮಾನಗಳ ಹಾರಾಟ ಬಂದಾಗಿತ್ತು. ಇದೀಗೇನಾಗಿದೆ ಅಂತ ಅಬುದಾಬಿಯಿಂದ 10 ವಿಮಾನಗಳ ಹಾರಾಟ ಶುರುವಾಗಿದೆ. ಬಹಳ ಕ್ರೌಡೆಡ್ ಏರ್ಪೋರ್ಟ್ಗಳು. ಎಷ್ಟೊಂದು ಏರ್ಪೋರ್ಟ್ಗಳು ಸ್ಟಕ್ ಆದಾಗ, ನಿಂತಾಗ, ಹಾರದೇ ಇದ್ದಾಗ ಪ್ರಯಾಣಿಕರು ಅನೇಕರು ಅಲ್ಲೇ ಉಳಿದುಕೊಳ್ಳಬೇಕಾಗತ್ತೆ. ಫೋನ್ ಚಾರ್ಜ್ ಮಾಡೋಕ್ಕಾಗ್ತಾಯಿಲ್ಲ, ನಮಗೆ ನಮ್ಮ ಮಾಹಿತಿ ಸಿಗ್ತಾಯಿಲ್ಲ, ನಮಗೆ ಎಲ್ಲ ಆತಂಕಗಳು ಇದ್ದವು. ಈಗೇನಾಗಿದೆ, ಹಂತ ಹಂತವಾಗಿ 10 ವಿಮಾನಗಳ ಹಾರಾಟ ಶುರುವಾಗಿದೆ. ಜಾಯದ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಈ ಒಂದು ಹಾರಾಟ ಶುರುವಾಗಿದೆ. ಮಾಸ್ಕೋ ಸೇರಿದಂತೆ ಬೇರೆ ಕಡೆಗಳಲ್ಲಿ ವಿಮಾನ ಹಾರಾಟ ಶುರುವಾಗಿದೆ. ಇರಾನ್ ದಾಳಿಯಿಂದ ಸ್ಥಗಿತವಾಗಿತ್ತು ಏರ್ಪೋರ್ಟ್. ಆದರೆ ಇದೀಗ ಸ್ವಲ್ಪ ಧೈರ್ಯವಾಗಿ 10 ವಿಮಾನಗಳು ಹೊರಡೋಕ್ಕೆ ಶುರುವಾಗಿವೆ. ಜನ ಇಮ್ಮಿಡಿಯೇಟಾಗಿ ನಮ್ಗೆ ಅದರಲ್ಲಿ ಬೇಕು ಅಂತೇಳಿ ಅವರು ಕೂಡ ಹತ್ಕೊಂಡು ಹೋಗ್ತಾರೆ ಈಗ.